ಕಳ್ಳರ ಬಂಧನ, ಲಕ್ಷಾಂತರ ಮೌಲ್ಯದ ಆಭರಣಗಳು ಜಪ್ತಿ. ಬಾಗೇಪಲ್ಲಿ ಪಟ್ಟಣದ ಪೊಲೀಸರು ಕಳ್ಳತನ ಪ್ರಕರಣಗಳನ್ನು ಭೇದಿಸಿ ಸುಮಾರು 30 ಲಕ್ಷ ರೂಪಾಯಿಗಳು ಬೆಲೆ ಬಾಳುವಂತಹ ಚಿನ್ನಾಭರಣಗಳನ್ನು ಹಾಗೂ 3 ಲಕ್ಷ ನಗದು ವಶಕ್ಕೆ ಪಡೆದುಕೊಂಡಿದ್ದಾರೆ. ಹಾಗೆಯೇ ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಬಗ್ಗೆ ಶುಕ್ರವಾರ ಎಸ್ಪಿ ಕುಶಲ್ ಚೌಕ್ಸಿರವರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ, ಪಟ್ಟಣದ ಹೊರವಲಯದಲ್ಲಿ ತೀಮಾಕಲಹಳ್ಳಿಯಲ್ಲಿ 2023 ಏಪ್ರಿಲ್ 27ರಂದು ನರಸಿಂಹಮೂರ್ತಿ ಮತ್ತು 28ರಂದು ಸುಧಾಕರ್ ಎಂಬುವರ ಮನೆಗಳಲ್ಲಿ ಕಳ್ಳತನಗಳು ಆಗಿವೆ ಎಂದು ಪೊಲೀಸರಿಗೆ ದೂರು ನೀಡಲಾಗಿರುತ್ತದೆ. ಈ ಪ್ರಕರಣಗಳನ್ನು ಭೇದಿಸಲು ಪೊಲೀಸರು ತಂಡಗಳನ್ನು ರಚನೆ ಮಾಡಿ ಆರೋಪಿಗಳಿಗಾಗಿ ಪತ್ತೆ ಹಚ್ಚಲಾಗಿದ್ದು, ಕಳುವಾದ ಆಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಆರೋಪಿತರು ಉಮಾಶಂಕರ್ 27 ವರ್ಷ, ಜಗನ್ನಾಥ 33 ವರ್ಷ ಎಂದು ತಿಳಿಸಿದರು. ಆರೋಪಿಗಳು ವಿಚಾರಣಾ ಸಮಯದಲ್ಲಿ ಬಾಗೇಪಲ್ಲಿ ಪೊಲೀಸ್ ಠಾಣಾ ಪ್ರಕರಣಗಳಲ್ಲಿ ಮಾತ್ರವಲ್ಲದೆ ಕರ್ನಾಟಕ ರಾಜ್ಯದ ಹಲವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿರುವುದನ್ನು ಒಪ್ಪಿಕೊಂಡಿರುತ್ತಾರೆ. ಬಾಗೇಪಲ್ಲಿ ಮತ್ತು ಕೊಳ್ಳೇಗಾಲ ಠಾಣೆಗಳಲ್ಲಿ ತಲಾ 2 ಬನ್ನೇರುಘಟ್ಟ ಪೊಲೀಸ್ ಠಾಣೆ, ಹೊನ್ನಾಳಿ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಒಂದೊಂದು ಪ್ರಕರಣಗಳಲ್ಲಿ ಭಾಗಿಯಾಗಿರುತ್ತಾರೆ. ಈ ಪ್ರಕರಣದಲ್ಲಿ ಆರೋಪಿಗಳಿಂದ ಕಳ್ಳತನ ಮಾಡಿರುವ ಸುಮಾರು 319 ಗ್ರಾಂ ಬಂಗಾರದ ಒಡವೆಗಳು ಮತ್ತು ಸುಮಾರು 1.88 ಲಕ್ಷ ಬೆಲೆ ಬಾಳುವ 2 ಕೆಜಿ ಬೆಳ್ಳಿ ವಸ್ತುಗಳು, ಕೃತ್ಯಕ್ಕೆ ಉಪಯೋಗಿಸಿರುವಂತಹ ಸ್ಯಾಂಟ್ರೋ ಕಾರನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಚಿಕ್ಕಬಳ್ಳಾಪುರ ಎಸ್ಪಿಯವರ ಸೂಚನೆಯಂತೆ ಮತ್ತು ಡಿವೈಎಸ್ಪಿ ಮಾರ್ಗದರ್ಶನದಲ್ಲಿ ಬಾಗೇಪಲ್ಲಿ ಪ್ರಶಾಂತ್ ಆರ್ ವರ್ಣಿರವರ ಸಾರಥ್ಯದಲ್ಲಿ ಕಾರ್ಯಾಚರಣೆ ನಡೆಸಲಾಯಿತು. ತಂಡದಲ್ಲಿ ಸಬ್ ಇನ್ಸ್ಪೆಕ್ಟರ್ ಸುನೀಲ್ ಕುಮಾರ್, ಮುನಿರತ್ನಂ, ಸಿಬ್ಬಂದಿಗಳಾದ ವೆಂಕಟರಮಣ, ನಾಗೇಶ್, ಕೃಷ್ಣಪ್ಪ, ಶ್ರೀನಾಥ, ತ್ರಿಪತಿ, ಖದೀರ್ ಅಹಮದ್, ಮೋಹನ್ ಕುಮಾರ್, ವೆಂಕಟಶಿವ, ಶಂಕರಪ್ಪ, ನೂರ್ ಬಾಷಾ, ರವಿಕುಮಾರ್, ಮುರಳೀಕೃಷ್ಣರವರು ಆರೋಪಿಗಳನ್ನು ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. 6 ಕಳ್ಳತನ ಕೇಸ್ ಬೇರೆ ಬೇರೆ ಡಿಸ್ಟ್ರಿಕ್ಟ್ದು ಕೂಡ ಇದೆ, ಬಾಗೇಪಲ್ಲಿ ಸ್ಟೇಷನ್ದು ಕೂಡ ಇದೆ. ಈ 6 ಕೇಸಸ್ ಪತ್ತೆ ಮಾಡಿದ್ದಾರೆ ನಮ್ಮ ಟೀಮ್ ಬಾಗೇಪಲ್ಲಿ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ. ಸೊ ಆ ಕೇಸ್ದು ಪ್ರಾಪರ್ಟಿ ಏನು ಸಿಕ್ಕಿದೆ ಆ ವಿಚಾರ ಬಗ್ಗೆ ಮಾತಾಡ್ತೀನಿ. ಬೇಸಿಕಲಿ ನಮ್ಮಲ್ಲಿ 2 ಕೇಸ್ ಪೆಂಡಿಂಗ್ ಇತ್ತು. 2023 ಅಪ್ರಿಲ್ದು ಪೆಂಡಿಂಗ್ ಇದೆ. ಆಲ್ರೆಡಿ 2 ವರ್ಷ ಆಗಿದೆ, 2 ವರ್ಷ ಆಗಿದೆ ಈ ಕೇಸ್ಗೆ. ಬಟ್ ಆಮೇಲೆ ಕೂಡ ರೆಗ್ಯುಲರ್ ಆಗಿ ಫಾಲೋಅಪ್ ಮಾಡಿ ಮಾಹಿತಿ ಕಲೆಕ್ಟ್ ಮಾಡಿ ನಮ್ಮ ಸ್ಟಾಫ್ ರೆಗ್ಯುಲರ್ ಆಗಿ ಎಫರ್ಟ್ಸ್ ಮಾಡಿದ್ದಾರೆ ಅವರಿಗೆ ಪತ್ತೆ ಮಾಡೋಕ್ಕೆ. ಸೊ ನಮಗೆ 2 ಜನ ಆರೋಪಿ ಸಿಕ್ಕಿದ್ದಾರೆ ಈ ಕೇಸಲ್ಲಿ. ಒಬ್ಬರು ಉಮಾಶಂಕರ್ ಮತ್ತು ಇನ್ನೊಬ್ಬರು ಜಗನ್ನಾಥ್. ಇವರನ್ನು ನಾವು ಟೋಟಲ್ 320 ಗ್ರಾಮ್ಸ್ದು ಗೋಲ್ಡ್ ರಿಕವರಿ ಮಾಡಿದ್ದೀವಿ ಮತ್ತು 2.5 kg ಸಿಲ್ವರ್ದು ರಿಕವರಿ ಮಾಡಿದ್ದೀವಿ. ಸೊ ಟೋಟಲ್ ಅರೌಂಡ್ 30 lakhsದು ರಿಕವರಿ ಇದೆ ಇವರಿಂದ. ಟೋಟಲ್ 6 ಕೇಸಸ್ ಈ ರಿಕವರಿಯಿಂದ ಸಾಲ್ವ್ ಆಗಿದೆ. 2 ಕೇಸಸ್ ಬಾಗೇಪಲ್ಲಿ ಸ್ಟೇಷನ್ದು ಇದೆ, ಇನ್ನೊಂದು ಕೇಸ್ ಬನ್ನೇರುಘಟ್ಟದು ಇದೆ, ಈ ಹೊನ್ನಳ್ಳಿದು ಇದೆ, ದಾವಣಗೆರೆ ಡಿಸ್ಟ್ರಿಕ್ಟ್, ಮತ್ತು ಕೊಳ್ಳೇಗಾಲದ್ದು ಇದೆ. ಸೊ ಟೋಟಲ್ 6 ಕೇಸಸ್ದು ರಿಕವರಿ ಆಯಿತು ಈ ಕೇಸಲ್ಲಿ. ಅವರಿಗೆ ಕೂಡ ನಾವು ಇನ್ಫಾರ್ಮ್ ಮಾಡಿದ್ದೀವಿ ಬೇರೆ ಡಿಸ್ಟ್ರಿಕ್ಸಲ್ಲಿ. ಅವರು ಕೂಡ ಫಾರ್ಮ್ಯಾಲಿಟೀಸ್ ಮಾಡಿ ನಮ್ಮಿಂದ ಇವರದು ಕಸ್ಟಡಿ ತಗೊಂಡು ಪ್ರಾಪರ್ಟಿ ಕೂಡ ತಗೊಂಡು ಹೋಗ್ತಾರೆ. ಸೊ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಈ ಕೇಸಲ್ಲಿ. ನಾರ್ಮಲ್ ಆಗಿ ನಾವು ನೋಡ್ತಾ ಇದ್ದೀವಿ, ಸುಮಾರು ಜನ ಪಬ್ಲಿಕ್ ಕೂಡ ಯಾವ ಥೆಫ್ಟ್ ಕಂಪ್ಲೇಂಟ್ ಆಗುತ್ತೆ ಅವರು ಕೂಡ ರೆಗ್ಯುಲರ್ ಆಗಿ ಫಾಲೋಅಪ್ ಮಾಡೋಕ್ಕೆ ಬರ್ತಾರೆ. ನಾವು ಕೂಡ ಅವ್ರಿಗೆ ಅದೇ ಹೇಳ್ತಾ ಇದ್ದೀವಿ. ಈ ಪೊಲೀಸ್ ರೆಗ್ಯುಲರ್ ಆಗಿ ಟ್ರೈ ಮಾಡ್ತಾ ಇದ್ದಾರೆ. ಈ ಕೇಸ್ ಕೂಡ ಅದು ಒಂದು ದೊಡ್ಡದು ಎಕ್ಸಾಂಪಲ್ ಇದೆ. ಈ 2 ವರ್ಷ ಆದಮೇಲೆ ಈ ಕೇಸಲ್ಲಿ ನಮಗೆ ರಿಕವರಿ ಸಿಕ್ಕಿದೆ. ಸೊ ಡೆಫಿನೆಟ್ಲಿ ಅದು ಒಂದು ಪಬ್ಲಿಕ್ಗೆ ಕೂಡ ನಮ್ಮ ಪೊಲೀಸ್ ಮೇಲೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಈ ಥರ ಪೊಲೀಸ್ ಕೂಡ ರೆಗ್ಯುಲರ್ ಆಗಿ ಹಳಿ ಕೇಸಸ್ ಬಗ್ಗೆ ಕೂಡ ಫಾಲೋಅಪ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ಬೇರೆ ಏನು ಪೆಂಡಿಂಗ್ ಕೇಸಸ್ ಇದೆ ನಮ್ಮ ಬಾಗೇಪಲ್ಲಿಯಲ್ಲಿ ಮತ್ತು ಡಿಸ್ಟ್ರಿಕ್ಟಲ್ಲಿ ಕೂಡ ಅದನ್ನು ಕೂಡ ನಾವು ಪತ್ತೆ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಡೆಫಿನೆಟ್ಲಿ ತುಂಬ ಒಳ್ಳೆಯದು ಕೆಲಸ ಮಾಡಿದ್ದಾರೆ ಬಾಗೇಪಲ್ಲಿ ಟೀಮ್. ಸೊ ಅವ್ರಿಗೆ ಡೆಫಿನೆಟ್ಲಿ ರಿವಾರ್ಡ್ ಕೊಡ್ತೀನಿ, ರಿವಾರ್ಡ್ ಬಗ್ಗೆ ರೆಕಮೆಂಡ್ ಮಾಡ್ತೀವಿ ಮತ್ತು ನಮ್ಮ ಸೈಡಿಂದ ಲೆಟರ್ ಆಫ್ ಅಪ್ರಿಸಿಯೇಷನ್ ಕೂಡ ಕೊಡ್ತೀನಿ. ಇನ್ನೊಂದು ಇವತ್ತು ದಿನ ನಾವು ಇನ್ನೊಂದು ಕೇಸ್ದು ಪತ್ತೆ ಮಾಡಿದ್ದೀವಿ. ಅದು ಕುಖ್ಯಾತ್ ಲಾರಿ ಕಳ್ಳತನ ಕೇಸ್ ಇದೆ ಒಂದು. ಆ ಕೇಸಲ್ಲಿ ಕೂಡ ಈ ಕೇಸ್ ರೀಸೆಂಟಲ್ಲಿ ಮಾರ್ಚಲ್ಲಿ ಆಗಿದೆ, 8ನೇ ಮಾರ್ಚ್ಗೆ ಆಗಿದೆ ಈ ಕೇಸ್. ಈ ಕೇಸಲ್ಲಿ ಒಂದು ಅಶೋಕ್ ಲೇಲ್ಯಾಂಡ್ದು ಲಾರಿ ನಮ್ಮಿಂದ ಬಾಗೇಪಲ್ಲಿಯಿಂದ ಕಳ್ಳತನ ಆಗಿದೆ. ಆ ಲಾರಿಗೆ ಪತ್ತೆ ಮಾಡಿದ್ದಾರೆ. ಆ ಕೇಸಲ್ಲಿ ನಮಗೆ ಆರೋಪಿ ಸಿಕ್ಕಿದ್ದಾರೆ, ಮೇನ್ ಅಜೀಜ್. ಇನ್ನೊಬ್ಬರು ಆರೋಪಿ ಇದ್ದಾರೆ ಈ ಕೇಸಲ್ಲಿ, ಮೊಯಿನ್.
ಸೊ ಬೇಸಿಕ್ಲಿ ಇಲ್ಲಿಂದ ಗಾಡಿ ತಗೊಂಡು ಹೋಗಿದ್ದಾರೆ, ಗುಜರಿಗೆ ಮಾರ್ಬಿಟ್ಟಿದ್ದಾರೆ. ಗುಜರಿದವರು ಎಲ್ಲ ಗಾಡಿಗೆ ಡಿಸಸೆಂಬಲ್ ಮಾಡಿ ಪಾರ್ಟ್ಸ್ಗೆ ಸೇಲ್ ಮಾಡಿಕೊಟ್ಟಿದ್ದಾರೆ. ಈ ಕಾರಣ ಬಗ್ಗೆ ನಮಗೆ ಗಾಡಿದು ರಿಕವರಿ ಆಗಿಲ್ಲ, ಬಿಕಾಸ್ ಪಾರ್ಟ್ಸ್ ಬೇರೆ ಬೇರೆ ಜಾಗ ಡಿಸ್ಪೋಸ್ ಆಗಿದೆ. ಬಟ್ ಅವರಿಂದ ನಾವು 3 lakhs ರಿಕವರಿ ಮಾಡಿದ್ದೀವಿ ಈ ಕೇಸಲ್ಲಿ. ಮತ್ತೆ ಬೇರೆ ಯಾರು ಆರೋಪಿ ಇದ್ದಾರೆ ಈ ಕೇಸಲ್ಲಿ, ಅವರಿಗೆ ಕೂಡ ಬೇಗ ಪತ್ತೆ ಮಾಡಿ ಅವರಿಗೆ ಕೂಡ ಅರೆಸ್ಟ್ ಮಾಡಿ.